ಕಾಡ್ಗಿಚ್ಚು ಹತ್ಕೊಳ್ಳೋಕ್ಕೆ ಒಂದು ಸಣ್ಣ ಕಿಡಿ ಸಾಕು ಅಂತಾರಲ್ಲ, ಹಾಗೆಯೇ ಸ್ಕೋಡಾ ಅನ್ನೋ ಲಕ್ಸುರಿ ಬ್ರ್ಯಾಂಡ್ಗೆ ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿಗೆ ಫೈರ್ ಬ್ರ್ಯಾಂಡ್ ಥರ ಎಸ್ಟಾಬ್ಲಿಷ್ ಆಗೋಕ್ಕೆ ಸಣ್ಣ ಕಿಡಿಯಾಗಿ ಭದ್ರವಾದ ಬುನಾದಿಯಾಗಿದ್ದೆ ಕೈಲ್ಯಾಕ್ ಕಾರಿಂದ. ಕೈಲ್ಯಾಕ್ ಲಾಂಚ್ ಆಗಿ 1 ಇಯರ್ ಆಯಿತು. 1 ಇಯರ್ಗೆ 50,000 ಕೈಲ್ಯಾಕ್ ಕಾರ್ ಸೇಲ್ ಆಗಿದೆ. ಸೊ 1 ಇಯರ್ ಸ್ಪೆಷಲ್ಗೆ ಅಂತ ಕೈಲ್ಯಾಕಲ್ಲಿ 2 ಹೊಸ ವೇರಿಯಂಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕ್ಲಾಸಿಕ್ ಪ್ಲಸ್ ಮತ್ತು ಪ್ರೆಸ್ಟೀಜ್ ಪ್ಲಸ್ ಅಂತ. ಕ್ಲಾಸಿಕ್ ಪ್ಲಸ್ ಸೆಕೆಂಡ್ ಬೇಸ್ ವೇರಿಯಂಟ್ ಇವಾಗ, ಆ್ಯಂಡ್ ಪ್ರೆಸ್ಟೀಜ್ ಪ್ಲಸ್ಸು ಟಾಪ್ ವೇರಿಯಂಟು. ಸ್ಕೋಡಾನವ್ರಿಗೂ ಗೊತ್ತು ಲೋಯರ್ ವೇರಿಯಂಟ್ಸ್ಗೆ ಮಾರ್ಕೆಟ್ ಜಾಸ್ತಿ ಇರೋದು ಅಂತ, ಹಾಗಾಗಿನೇ ಕ್ಲಾಸಿಕ್ ಪ್ಲಸ್ ವೇರಿಯಂಟ್ ಇಂಟ್ರೊಡ್ಯೂಸ್ ಮಾಡಿರೋದು. ಬಟ್ ಹೊಸ ವೇರಿಯಂಟ್ ಪ್ಲೇಸ್ ಮಾಡಿರೋವೇ ಪರ್ಫೆಕ್ಟ್ ಆಗಿದೆ, ಬಿಕಾಸ್ ಲೋವರ್ ವೇರಿಯಂಟ್ಸ್ ಅಲ್ಲಿ ವ್ಯಾಲ್ಯೂ ಫಾರ್ ಮನಿ ಕೋಶಂಟ್ ಇನ್ನ ಎನ್ಹಾನ್ಸ್ ಆಗಿದೆ. ಬಟ್ ಲಾಂಚ್ ಆಗಿರೋ ಈ 2 ಹೊಸ ವೇರಿಯಂಟ್ ಕನ್ಸಿಡರ್ ಮಾಡೋದು ವರ್ತಾ. ಅಂಡ್ ಕೈಲಾಕಲ್ಲೇ ಲೋಯರ್ ವೇರಿಯಂಟ್ಸ್ ಅಲ್ಲಿ ಕ್ಲಾಸಿಕ್ ಪ್ಲಸ್ ವೇರಿಯಂಟ್ ಯಾಕೆ ಬೆಸ್ಟ್ ವೇರಿಯಂಟ್ ಟು ಬೈ ಅನ್ನೋದನ್ನ ಮುಂದೆ ಹೇಳ್ತೀನಿ. ಅಂಡ್ ಈ ಕೈಲಾಕ್ 2 ಹೊಸ ವೇರಿಯಂಟ್ ನ ರಿವ್ಯೂ ಮಾಡೋಕ್ಕೆ JP ನಗರಲ್ಲಿರೋ ಕಾರ್ ಸ್ಕೋಡಾ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾರಾದರೂ ಸ್ಕೋಡಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಬಟ್ ಈ ಶೋರೂಮ್ ನಿಮಗೆ ದೂರ ಆಗುತ್ತೆ ಅಂತಂದ್ರೆ ಮಾಗಡಿ ರೋಡಲ್ಲಿ ಅನದರ್ ಕಾರ್ ಸ್ಕೋಡಾ ಬ್ರಾಂಚ್ ಇದೆ, ಆ ಶೋರೂಮ್ನಾರು ವಿಸಿಟ್ ಮಾಡ್ಬೋದು. ನೀವು 2 ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಾರ್ ಕೀ ತೋರಿಸ್ಬಿಡ್ತೀನಿ ನೋಡಿ. ಕಾರ್ ಕೀ ಆಕ್ಚುಲಿ ಈ ಥರ ಬರುತ್ತೆ, ಫ್ಲಿಪ್ ಕೀ ಕೊಟ್ಟಿದ್ದಾರೆ. ಆ್ಯಂಡ್ ಫಂಕ್ಷನಾಲಿಟಿ ವೈಸ್ ಲಾಕ್ ಬರುತ್ತೆ, ಅನ್ಲಾಕ್ ಬರುತ್ತೆ. ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಹಿಂದ್ಗಡೆ ಸ್ಕೋಡಾ ಲೋಗೋ ಬರುತ್ತೆ. ಆ್ಯಂಡ್ ಆಲ್ಟರ್ನೇಟಿವ್ ಕೀ ಕೂಡ ಅದೇ ಸೇಮ್ ಫ್ಲಿಪ್ ಕೀ ಕೊಟ್ಟಿದ್ದಾರೆ. ಗಾಡಿ ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಟಾಪ್ ಎಂಡ್ಗೂ ಅದಕ್ಕೂ ಅಂತ ಏನು ಮೇಜರ್ ಡಿಫ್ರೆನ್ಸ್ ಕಾಣಲ್ಲ ನಿಮಗೆ, ಅಪಾರ್ಟ್ ಫ್ರಮ್ ಲೈಕ್ ಪ್ರೊಜೆಕ್ಟರ್ ಸೆಟಪ್ ಏನು ಬರುತ್ತೆ ಟಾಪ್ ಎಂಡಲ್ಲಿ ಹೆಡ್ ಲ್ಯಾಂಪ್ದು, ಅಷ್ಟು ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಬಟ್ ಇದರಲ್ಲಿ ರಿಫ್ಲೆಕ್ಟಿವ್ ಬೇಸ್ಡ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಬಂದು ಲೋ ಬಿಮಿಗೆ ಕೊಟ್ಟಿದ್ದಾರೆ, ಈ ಕಡೆ ಚೇಂಬರ್ ಬಂದು ಹೈ ಬಿಮಿಗೆ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಪಾರ್ಟ್ ಏನು ನೋಡ್ತಾ ಇದ್ದೀರಾ, ಇಂಡಿಕೇಟರ್ ತೊಗೊಳುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇಂಡಿಕೇಟರ್ ಆಫ್ ಆದರೆ ಕಂಪ್ಲೀಟ್ ಸೆಟಪ್ಪು DRL ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಸ್ಕೋಡಾ ಲೋಗೋ ಬಾನೆಟ್ ಮೇಲೆ ಎಂಬೋಸ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಕ್ಲಾಡಿಂಗ್ ಡುವೆಲ್ ಟೋನ್ ಟ್ರೀಟ್ಮೆಂಟು ವಿಜುವಲ್ ಬಲ್ಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಕಾಂಟ್ರಾಸ್ಟ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಗ್ರಿಲ್ ಕೂಡ ಕಂಪ್ಲೀಟ್ಲಿ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ಪ್ರೀಮಿಯಂ ಅಪೀಲ್ ಡೆಫಿನೆಟ್ಲಿ ಕೊಡುತ್ತೆ. ಸೈಡ್ ಪ್ರೊಫೈಲಿಗೆ ಬಂದ ತಕ್ಷಣ ನಿಮಗೆ ಗೊತ್ತಾಗುವಂಥದ್ದು ವೀಲ್ ಆ್ಯಕ್ಚುಲಿ. ಸೊ ಎಸ್, ಈ ಕಾರಲ್ಲಿ ಸೆಕೆಂಡ್ ಬೇಸ್ ವೇರಿಯಂಟಲ್ಲಿ ಸ್ಟೀಲ್ ವೀಲ್ ಬರುತ್ತೆ. ಆ್ಯಂಡ್ ಟೈರ್ ಸೈಜ್ ಬಂದು 205/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಈ ಥಿಕ್ನೆಸ್ 60 ಪ್ರೊಫೈಲ್ ಇರೋದ್ರಿಂದ ವಿಲ್ ಬಿ ಹ್ಯಾವಿಂಗ್ ಅ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಆ್ಯಕ್ಚುಲಿ. ಆ್ಯಂಡ್ ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬರುತ್ತೆ, ಬಟ್ ಫೋಲ್ಡಿಂಗ್ ಫಂಕ್ಷನ್ ಮ್ಯಾನ್ಯುಯಲಿ ಮಾಡ್ಕೋಬೇಕು ನೀವು. ಆ್ಯಂಡ್ ಇಂಡಿಕೇಟರ್ ಕೂಡ ORVM ಅಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ರೂಫ್ ರೈಲ್ ಕೂಡ ಡೆಫಿನೆಟ್ಲಿ ಒಂದು ಸ್ಪೋರ್ಟಿ ಅಪೀಲ್ ಕೊಡುತ್ತೆ, ಬಟ್ ಇಟ್ಸ್ ನಾಟ್ ಅ ಫಂಕ್ಷನಲ್ ರೂಫ್ ರೈಲ್, ಬಿಕಾಸ್ ಸ್ಕೋಡಾನವರೇ ಹೇಳ್ಬಿಟ್ಟಿದ್ದಾರೆ ನೋಡಿ, ಕಾಷನ್ ಡು ನಾಟ್ ಅಪ್ಲೈ ಲೋಡ್ ಅಂತ ಅನ್ನೋದು. ಆ್ಯಂಡ್ ನಾರ್ಮಲ್ ಮೈಕ್ರೋಪೋಲ್ ಆ್ಯಂಟನ ಕೊಟ್ಟಿದ್ದಾರೆ, ಶಾರ್ಕ್ ಫಿನ್ ಬರಲ್ಲ. ಆ್ಯಂಡ್ ಟ್ಯಾಂಕ್ನ ಎಕ್ಸ್ಟರ್ನಲ್ಲಿನೇ ಓಪನ್ ಮಾಡ್ಕೋಬೋದು ಕಾರ್ ಅನ್ಲಾಕ್ ಆಗಿತ್ತು ಅಂತಂದರೆ. ಆ್ಯಂಡ್ ಇವನ್ ದಿಸ್ ಇಸ್ ದ ಎಥನಾಲ್ ಕಂಪ್ಲೇಂಟ್. ಎಷ್ಟು ಅಂತ ನೋಡ್ತಿರ್ಬೋದು, E5, E10, E20. ಸೊ ಇಷ್ಟು ಎಥನಾಲ್ ಕಂಪ್ಲೇಂಟ್ ಆ್ಯಕ್ಚುಲಿ. ಇದು ವೀಲ್ ಕವರ್ ಕ್ಯಾಪ್ ಕೊಟ್ಟಿರೋದು ದಟ್ಸ್ ಒನ್ ಗುಡ್ ಥಿಂಗ್ ಅಂತ ಹೇಳ್ತೀನಿ, ಬಿಕಾಸ್ ವೀಲ್ ಕವರ್ ಕ್ಯಾಪ್ ಇಲ್ಲ ಅಂತಂದರೆ ತುಂಬ ಬೇಸಿಕ್ ಅಂತ ಅನ್ಸುತ್ತೆ ಕಾರು. ಆ್ಯಂಡ್ ಇವನ್ ಸೈಡ್ ಕ್ಲಾಡಿಂಗ್ ಬಲ್ಕ್ ಸೈಜ್ ಆ್ಯಕ್ಚುಲಿ ಸೈಡಿಂದ ನೀಟಾಗಿ ಗೊತ್ತಾಗುತ್ತೆ. ಅದಿಲ್ಲ ಅಂತ ನಿಂತಿದ್ರೆ ಕಾರ್ ಸ್ವಲ್ಪ ವಿಜುವಲ್ ಬಲ್ಕ್ ರೆಡ್ಯೂಸ್ ಆಗ್ತಿರಲಿಲ್ಲ ನನ್ನ ಕೇಳಿದ್ರೆ. ಬಟ್ ದಟ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಹಿಂದ್ಗಡೆಗೆ ಬಂದರೆ LED ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕೋಡಾ ಕ್ರಿಸ್ಟಲ್ ಲೈಟಿಂಗ್ ಅಂತ ಇಲ್ಲೂ ಕೂಡ ಬರ್ದಿರೋದು ನೋಡ್ಬೋದು ನೀವು. ಆ್ಯಂಡ್ ಇಂಡಿಕೇಟರ್ ವೈಸ್ ಹ್ಯಾಲೋಜನ್ ಕೊಟ್ಟಿದ್ದಾರೆ, ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನ್ ಬರುತ್ತೆ. ವೈಪರ್ ಡಿಫಾಗರ್ 2 ಮಿಸ್ ಔಟ್ ಆಗುತ್ತೆ. ಸ್ಟಾಪ್ ಲ್ಯಾಂಪ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಎಸ್, ಸ್ಕೋಡಾ ಲೆಟ್ರಿಂಗ್ ಕೂಡ ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಕೈಲಾಗ್ ಬರ್ಜಿಂಗ್ ಈ ಕಡೆ ಕೊಟ್ಟಿದ್ದಾರೆ. ಆ್ಯಂಡ್ ವೈಟ್ ಲ್ಯಾಂಪ್ ಕೊಟ್ಟಿರೋದು ನಂಬರ್ ಪ್ಲೇಟಿಂಗಿಗೆ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಬರುತ್ತೆ. ಓಕೆ, ಓಪನ್ ಮಾಡೋಣ. 446 ಲೀಟರ್ಸ್ ಬೂಟು. ಎಲ್ಲಿವರೆಗೂ ಅಂತಂದರೆ ಇಲ್ಲಿವರೆಗೂ ಲೋಡ್ ಮಾಡ್ತೀರಾ ಅಂದರೆ ಲಗೇಜು. ಬಿಕಾಸ್ ಏನಕ್ಕೆ 446 ಅಂದೆ ಅಂತಂದರೆ ಪಾರ್ಸಲ್ ಟ್ರೇ ಕೂಡ ಆಬ್ವಿಯಸ್ಲಿ ಬರೋಲ್ಲ ಇದರಲ್ಲಿ, ಹಾಗಾಗಿನೇ. ಬಟ್ ಪಾರ್ಸಲ್ ಟ್ರೇ ಹಾಕ್ಬಿಟ್ಟು ಮಾಡ್ತೀರಾ ಅಂತಂದರೆ ಅರೌಂಡ್ 360, 380 ಆ ಥರ ಬರುತ್ತೆ. ಬೆಂಚ್ ಫೋಲ್ಡಿಂಗ್ ಬರುತ್ತೆ. ಬಟ್ ಇದನ್ನು ಫೋಲ್ಡ್ ಮಾಡಿದ್ರಿ ಅಂತಂದರೆ 1256 ಲೀಟರ್ಸ್ ಆಗುತ್ತೆ. ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಬೇಕು ನಿಮಗೆ, ಬರೀ ಇಬ್ಬರೇ ಇದ್ದೀರಾ ಅಂತಂದಾಗ ಡೆಫಿನೆಟ್ಲಿ ಫೋಲ್ಡ್ ಮಾಡ್ಕೋಬೋದು. ಬೆಂಚ್ ಫೋಲ್ಡಿಂಗ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಅದು ಬಂದು ಸ್ಮಾಲರ್ ಸೈಜ್ ಆ್ಯಕ್ಚುಲಿ, ಬಿಕಾಸ್ 195 ಸೆಕ್ಷನ್ ಟೈರ್ ಅದು. ಆ್ಯಂಡ್ ಇವನ್ ಬಂಪರ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಬಂಪರ್ಲಿ. ರಿಫ್ಲೆಕ್ಟರ್ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ರಿವರ್ಸ್ ಕ್ಯಾಮ್ರಾ ಒಂದು ಮಿಸ್ ಔಟ್ ಆಗುತ್ತೆ. ಆಕ್ಸೆಸ್ ಸರಿಯಾಗಿ ಬೇಕು ಅಂದರೆ ಹಾಕಿಸ್ಕೋಬೋದು ನೀವು. ನೆಕ್ಸ್ಟ್ ಒಳಗೆ ಹೋಗೋಣ ಬನ್ನಿ. ಸೊ ಒಳಗೆ ಬಂದರೆ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಔಟ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಯುಮಿನೇಟ್ ಆಗುತ್ತಾ, ಎಸ್, ಇಲ್ಯುಮಿನೇಷನ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆರಮ್ ಪ್ಯಾಡ್ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿರೋದ್ರಿಂದ ಕೈ ಇಟ್ಕೊಂಡಾಗ ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ದಟ್ಸ್ ಅನದರ್ ಕನ್ವೀನಿಯಂಟ್ ಥಿಂಗ್. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇದೆ. ಆ್ಯಂಡ್ ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಬಟ್ ಫ್ಯಾಬ್ರಿಕ್ ಸೀಟ್ಸ್ ಆಗಿದ್ರೂ ಸ್ಟಿಲ್ ಆ ಒಂದು ಶೇಪಿಂಗ್ ತುಂಬ ಚೆನ್ನಾಗಿದೆ. ಬಿಕಾಸ್ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಸೈಡ್ ಬಂಪ್ ಕೊಟ್ಟಿದ್ದಾರೆ. ಇವನ್ ಆ ಕಡೆ ಕೂಡ ಸೈಡ್ ಬಂಪ್ ಕೊಟ್ಟಿದ್ದಾರೆ, ಈ ಸೈಡ್ ಕೂಡ ಸೈಡ್ ಬಂಪ್ ಕೊಟ್ಟಿದ್ದಾರೆ. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಇನ್ಕನ್ವೀನಿಯಂಟ್ ಅಂತ ಅನ್ಸ್ಬೋದು, ಸ್ವಲ್ಪ ದಪ್ಪ ಇದ್ದರೆ, ಬಿಕಾಸ್ ಆಫ್ ದಿಸ್ ಬಂಪ್ ಆ್ಯಕ್ಚುಲಿ. ಬಟ್ ಇಟ್ಸ್ ಬೆಸ್ಟ್ ನೋನ್ ಫಾರ್ ಇಬ್ಬರು ಅಡಲ್ಟ್ನ ಕೂರಿಸ್ಕೊಂಡು ಮಧ್ಯದಲ್ಲಿ ಮಗು ಕೂರಿಸ್ಕೊಳ್ಳೋಕ್ಕೆ. ಬಿಕಾಸ್ ಮಗು ಕೂರಿಸ್ಕೊಂಡ್ರೂ ಇದಕ್ಕಿಂತ ಜಾಸ್ತಿ ಸ್ಪೇಸ್ ತೊಗೊಳ್ಳಲ್ಲ ಮಗು ಕೂಡ. ಬಟ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸೀಟ್ ಬ್ಯಾಕ್ ಪಾಕೆಟ್ ಇದೆಯಾ,
ಸೀಟ್ ಬ್ಯಾಕ್ ಪಾಕೆಟ್ ಇದೆ ಗೈಸ್, ನೋಡಿ ಸೀಟ್ ಬ್ಯಾಕ್ ಪಾಕೆಟ್ ಇದೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಸೀಟ್ ಬ್ಯಾಕ್ ಪಾಕೆಟ್ ಕೊಟ್ಟಿದ್ದಾರೆ. ಡ್ರೈವರ್ ಎರಡು ಕಡೆನೂ ಬರುತ್ತೆ. ಬಟ್ ರಿಯರ್ AC ವೆಂಟು ಚಾರ್ಜಿಂಗ್ ಪೋರ್ಟ್ ಏನೂ ಬರೋಲ್ಲ, ಅದೊಂದು ಮಿಸ್ ಔಟ್ ಆಗುತ್ತೆ. ಬಟ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಕೂಡ 2 ಕೊಟ್ಟಿದ್ದಾರೆ ನೋಡಿ. ಬಟ್ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಆ ಪರ್ಟಿಕ್ಯುಲರ್ 2 ಲ್ಯಾಂಪು ಕೂಡ ಆಯಾ ಸೈಡಿಗೆ ಟಿಲ್ಟ್ ಆಗಿದೆ. ಇದು ನೋಡಿ, ಇದು ಆ್ಯಕ್ಚುಲಿ ಈ ಕಡೆ ಟಿಲ್ಟ್ ಆಗಿರೋದಕ್ಕೆ ನೋಡಿ ಲೈಟ್ ಆ್ಯಕ್ಚುಲಿ ಎಲ್ಲಿಗೆ ಫೋಕಸ್ ಆಗ್ತಾಯಿದೆ ಅಂತ ಎಕ್ಸಾಕ್ಟಾಗಿ ನನ್ನ ಸೈಡಿಗೆ ಫೋಕಸ್ ಆಗ್ತಾಯಿದೆ. ಆ್ಯಂಡ್ ಈವನ್ ಈ ಸೈಡ್ ಲ್ಯಾಂಪ್ ನೋಡಿ ಆನ್ ಮಾಡಿದ್ರೆ ನೋಡಿ ಕರೆಕ್ಟಾಗಿ ಆ ಸೈಡಿಗೆ ಫೋಕಸ್ ಆಗುತ್ತೆ. ಈ ಥರ ಥಾಟ್ಫುಲ್ ಥಿಂಗಾಗಿ ಮಾಡಿರೋದು ತುಂಬ ಖುಷಿ ಕೊಡುತ್ತೆ ಗೈಸ್ ಆ್ಯಕ್ಚುಲಿ. ಆ್ಯಂಡ್ ಈವನ್ ಲೆಗ್ ರೂಮ್, ನೀ ರೂಮ್ ಎಲ್ಲ ಸಫಿಷಿಯೆಂಟ್ ಆಗಿದೆ. ಸಬ್ ಕಾಂಪ್ಯಾಕ್ಟ್ SUV ಸ್ಟ್ಯಾಂಡರ್ಡ್ಸ್ಗೆ ಇಟ್ಸ್ ಗುಡ್ ಸ್ಪೇಸಿಂಗ್ ಅಂತ ಹೇಳ್ತೀನಿ. ಬೆಡ್ರೂಮ್ ಕೂಡ ಸಫಿಷಿಯೆಂಟ್ ಆಗಿದೆ, ಏನು ತೊಂದರೆ ಇಲ್ಲ. 5'10" ಬಿಲೋ ಇದ್ದೀರಾ ಅಂತಲೇ ನಿಮಗೆ ಸ್ಪೇಸಿಂಗ್ ಇಶ್ಯೂ ಆಗೋಲ್ಲ. ಆ್ಯಂಡ್ ಇವನ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಸೇಮ್ ಬರುತ್ತೆ, ಬಟ್ ಕೋಟುಕೊಂಡು ಎಕ್ಸ್ಟ್ರಾ ಬರುತ್ತೆ. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಇಲ್ಲಿ ಏರ್ ಬ್ಯಾಗ್ ಅನ್ನೋದು ಕೂಡ ಕೊಟ್ಟಿರೋದು ನೋಡ್ಬೋದು ನೀವು. ಬೇಸಿಕ್ಲಿ ಅದು ಕರ್ಟನ್ ಏರ್ ಬ್ಯಾಗ್ ಆ್ಯಕ್ಚುಲಿ ಕೊಟ್ಟಿರೋದು. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಇಸ್ ಅ ಸ್ಟ್ಯಾಂಡರ್ಡ್ ಫೀಚರ್. ಅನದರ್ ಸೇಫ್ಟಿ ಫೀಚರ್ ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ. ಕೀ ಥ್ರೂನೇ ನೀವು ಅದನ್ನ ಎನೇಬಲ್ ಮಾಡ್ಕೋಬೇಕು. ಅದನ್ನ ಎನೇಬಲ್ ಮಾಡಿದ್ರೆ ಕಾರ್ ಡೋರ್ ಅನ್ಲಾಕ್ ಆಗಿದ್ರು, ಹಿಂದೆ ಕೂತಿರೋ ಮಕ್ಕಳು ಡೋರ್ ಹ್ಯಾಂಡಲ್ ಹೇಳಿದ್ರು ಕೂಡ ಡೋರ್ ಓಪನ್ ಆಗೋಲ್ಲ. ಅದನ್ನು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಡ್ರೈವರ್ ಸೀಟ್ಗೆ ಹೋಗೋಣ. ಡ್ರೈವರ್ ಸೀಟ್ಗೆ ಹೋದರೆ ಇಲ್ಲೂ ಕೂಡ ಅದೇ ಸೇಮ್ ಫ್ಯಾಬ್ರಿಕ್ ಫಿನಿಶ್ ನೋಡ್ತೀರಾ. ಆ್ಯಂಡ್ ಪವರ್ ವಿಂಡೋ ಸ್ವಿಚಸ್ ಎಲ್ಲ ಕಂಪ್ಲೀಟ್ ಇಲ್ಯುಮಿನೇಷನ್ ಕೊಟ್ಟಿದ್ದಾರೆ. ಇದು ಬಂದು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇವನ್ ಡ್ರೈವರ್ ಸೀಟ್ ಕೂಡ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ, ಬೋಲ್ ಸ್ಟ್ರಿಂಗ್ಸ್ಗಳು ಎಷ್ಟು ತಿಕ್ಕಾಗಿದೆ ಅಂತ ಅನ್ನೋದು. ಸೇಮ್ ನಾನು ಡಸ್ಟರ್ ಕಾರಲ್ಲಿ ಏನು ನೋಡಿದೆ ಗೈಸ್, ಸೇಮ್ ಕೈಂಡ್ ಆಫ್ ಸೀಟ್ಸ್ ನಾನು ಕೈಲಿ ಹಾಕಲು ನೋಡ್ತಾ ಇರೋವಂಥದ್ದು. ಮೀಡಿಯಮ್ ಫಿಟ್ ಇದ್ದೀರಾ ಅಂತಂದರೆ ಲಿಟ್ರಲಿ ಯು ಸೋಕ್ಡ್ ಇನ್ ಟು ದ ಸೀಟ್ಸ್ ಗೈಸ್, ಅಷ್ಟು ಕಂಫರ್ಟಬಲ್ ಆಗಿದೆ ಸೀಟ್ಸ್ ಮಾತ್ರ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಸೀಟ್ಸ್ ಅಂತ ಹೇಳ್ತೀನಿ. ಒಂಥರ ಡೈನಾಮಿಕ್ ಕಾರ್ ಬಿಹೇವ್ ಮಾಡೋಕ್ಕೂ ಅದ್ರ ಸಪೋರ್ಟಿವ್ ಆಗಿ ಸೀಟ್ಸ್ ಕೊಟ್ಟಿರೋವಂಥದ್ದು ಕೂಡ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೆಡ್ಲೈಟ್ ಲೆವೆಲರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಕೀ ಹಾಕೋಕ್ಕೆ ಸ್ಲಾಟ್ ಇಲ್ಲಿ ಪ್ರೊವೈಡ್ ಮಾಡಿ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿ ನೋಡ್ತೀರಾ ನೀವು. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಾಗಿದೆ. ಇಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಬಿಕಾಸ್ ಸ್ಕೋಡಾ ಇಸ್ ನೋನ್ ಫಾರ್ ಕ್ಲೆವರ್ ಫೀಚರ್ಸ್ ಅಲ್ವಾ, ಹಾಗಾಗಿನೇ. ಸೊ ಈ ಕಾರಲ್ಲಿ 4 ಸ್ಪೀಕರು ಮತ್ತು 2 ಟ್ವಿಟರ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಡದೇ ಇದ್ರು ಕೂಡ ಬಟ್ ಒಳ್ಳೆಯದೇ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಬೇಕಾಗಿರೋಂಥ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀವು ಹಾಕಿಸ್ಕೋಬೋದು. ಆ್ಯಂಡ್ ಟಿಲ್ ಟು ಟೆಲಿಸ್ಕೋಪಿಕ್ 2 ಬರುತ್ತೆ. ಸೊ ದಟ್ ಹೈಟ್ ಇರೋರು ಅವ್ರಿಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಮಲ್ಟಿ ಫಂಕ್ಷನಲ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡಕ್ಕೆ ಕೊಟ್ಟಿರುವಂಥದ್ದು. ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಆ MID ಅದನ್ನು ಬ್ರೌಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ವೈಪರ್ ಫಂಕ್ಷನ್ಸಿಗೆ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಬ್ರೌಸ್ ಮಾಡ್ತಾ ಹೋಗೋಣ ಏನೇನು ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಲೆಫ್ಟಲ್ಲಿ RPM ಮೀಟರ್ ಕೊಟ್ಟಿದ್ದಾರೆ, ರೈಟಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಟ್ಯಾಕೋಮೀಟರ್ ಕೊಟ್ಟಿರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಅವಂತೂ ಮೂವ್ಮೆಂಟ್ ನೋಡಿದಾಗ ಖುಷಿ ಆಗುತ್ತೆ ಗುರು. ಬಿಕಾಸ್ ವಿ ಗೆಟ್ ದಟ್ ಫೀಲ್ ಆ್ಯಕ್ಚುಲಿ. ಆ ನೀಡಲ್ ಮೂವ್ಮೆಂಟ್ ಎಲ್ಲ ಆಗೋದು ನೋಡಿದಾಗ ಡಿಜಿಟಲ್ ಸ್ಪೀಡ್ ತೋರಿಸ್ತದೆ ಮಧ್ಯದಲ್ಲಿ, ಟೆಂಪ್ರೇಚರು ಮತ್ತು ಇಲ್ಲಿ ಕೆಳಗಡೆ ಓಡೋ ಮತ್ತು ಟ್ರಿಪ್ ಹೇಳ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್ ಮತ್ತು ಅಗೈನ್ ಡಿಜಿಟಲ್ ಸ್ಪೀಡ್, ಡಿಸ್ಟೆನ್ಸ್, ಟ್ರಾವೆಲ್ ಟೈಮ್ ಮತ್ತು ರೇಂಜು ಮತ್ತು ಆವ್ರೇಜ್ ಎಕಾನಮಿ ಕೂಡ ಹೇಳುತ್ತೆ, ಇನ್ಸ್ಟಂಟೇನಿಯಸ್ ಎಕಾನಮಿ ಕೂಡ ಹೇಳುತ್ತೆ. ಅಪಾರ್ಟ್ ಫ್ರಮ್ ದಟ್ ಇಲ್ಲೊಂದಿಷ್ಟು ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಸೆಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಬಂದು ಟೈಮು ಸರ್ವಿಸ್ ಸರ್ವಲ್ ಹೇಳುತ್ತೆ. ಕಂಪ್ಲೀಟ್ ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ, ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗಿಗೆ ಕೊಟ್ಟಿದ್ದಾರೆ. ಅದಾದಾಗ ಲೈಟ್ ಕೂಡ ಗ್ಲೋ ಅಪ್ ಆಗೋದು ನೋಡ್ಬೋದು ನೀವು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಆ್ಯಂಡ್ ಇವನ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡಿಗೆ ರಬ್ಬರ್ ಗ್ರಿಪ್ಪರ್ ಕೊಟ್ಟಿದ್ದಾರೆ. ಸೊ ದಟ್ ಕಾರಲ್ಲಿ ಒಬ್ಬರೇ ಇದ್ದೀರಾ ಅಂತಂದಾಗ ಬಾಟಲ್ ಓಪನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ ಒಂದು ಗ್ರಿಪ್ಪರ್ ಏನಿದೆ ಬಾಟಲ್ನ ಸ್ಟಡಿಯಾಗಿ ಇಟ್ಕೊಳ್ಳುತ್ತೆ. ಸೊ ದಟ್ ಒನ್ ಹ್ಯಾಂಡಲ್ಲೇ ನೀವು ಮುಚ್ಚಲ ತೆಗೆದುಬಿಟ್ಟು ಈಸಿಯಾಗಿ ಒನ್ ಹ್ಯಾಂಡಲ್ಲೇ ಕುಡಿದ್ಬಿಟ್ಟು ಮತ್ತು ವಾಪಸ್ ಇಟ್ಬಿಟ್ಟು ಮುಚ್ಚಲೂ ಕ್ಲೋಸ್ ಮಾಡಿಬಿಡ್ಬೋದು. ಸೊ ಒಂದು ಗ್ರಿಪ್ಪರಿಗೆ ಕೊಟ್ಟಿರುವಂಥದ್ದು ಅಗೈನ್ ಕ್ಲೆವರ್ ಥಿಂಗ್ಸ್ ಕೂಡ ಡಸ್ ಅಲ್ವಾ, ಹಾಗಾಗಿನೇ ಈ ಥರದ ಫೀಚರ್ಸ್ ನೋಡ್ತೀರಾ ನೀವು. ಆ್ಯಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಇದೆ, ಗ್ಲಾಸ್ ಬ್ಲಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬೇಕು ಅಂತಂದರೆ ಕಾಯಿನ್ಸ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ಸ್ಕೋಡಾನ ಲೆಟ್ರಿಂಗ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ವೈಸ್ ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಜಸ್ಟ್ ಸಫಿಷಿಯೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಆಟೋ ಡಿಮ್ಮಿಂಗ್ ಹೈಯರ್ VM ಕೊಟ್ಟಿರೋ ಗುರು, ಸೀರಿಯಸ್ಲಿ ಅದು ಸೆಕೆಂಡ್ ಬೇಸ್ ವೇರಿಯಂಟಲ್ಲಿ ಕೂಲ್ ಸೂಪರ್ಬ್ ಸ್ಕೋಡಾ ಸೂಪರ್ಬ್. ಬಟ್ ನೆಕ್ಸ್ಟ್ ಲೆವೆಲ್ ಸೂಪರ್ಬ್ ಅನ್ಸೋದು ಸನ್ ರೂಫ್ ನೋಡಿದಾಗ. ಬಿಕಾಸ್ ನಮ್ಮ ಇಂಡಿಯನ್ಸ್ಗೆ ಸನ್ ರೂಫ್ ಫಸ್ಟು ಇಂಪಾರ್ಟೆಂಟು. ಬ್ರ್ಯಾಂಡ್ನವರು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಿಟ್ಬಿಟ್ಟು ಸನ್ ರೂಫ್ ಆಫರ್ ಮಾಡೋ ಲೆವೆಲಿಗೆ ಬಂದಿದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಸನ್ ರೂಫ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಅನ್ನೋದು. ನಾವು ಬ್ರ್ಯಾಂಡನ್ನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಬ್ರ್ಯಾಂಡ್ ಗಿವ್ಸ್ ದ ಫೀಚರ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ರಿಕ್ವೈರ್ಮೆಂಟ್. ನಮ್ಮ ಇಂಡಿಯನ್ ಮಾರ್ಕೆಟ್ ಆ ಥರ ಆಗಿದೆ ಇವಾಗ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬದಲು ನನಗೆ ಸನ್ ರೂಫ್ ಇದ್ರೂ ನಡೆಯುತ್ತೆ ಅನ್ನೋ ರೀತಿ ಆಗೋಗಿದೆ. ಬಟ್ ಸನ್ ರೂಫ್ ನಮ್ಮ ದೇಶದಲ್ಲಿ ಯೂಸ್ ಇಲ್ಲ ಗೈಸ್. ನಿಮಗೇನಾದ್ರು ಯೂಸ್ ಇದೆ ಅಂತ ನಿಜವಾಗ್ಲೂ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸನ್ ರೂಫ್ ಅಂತೂ ಇಷ್ಟು ಓಪನ್ ಆಗುತ್ತೆ. ಗಾಡಿ ರನ್ನಿಂಗಲ್ಲಿ ಇರ್ಬೇಕಾದ್ರೆ ನಿಂತ್ಕೊಂಡು ಚೋಕಿ ಪಾಕಿ ಎಲ್ಲ ಮಾಡೋಕೆ ಹೋಗ್ಬಿಡಿ, ಒಳ್ಳೇದಲ್ಲ ಅದು. ಆ್ಯಂಡ್ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತಾ ಹೋಗಲ್ಲ, ಅಷ್ಟೇ ಹೋಗುವಂಥದ್ದು. ಕ್ಯಾಬಿನ್ ಲ್ಯಾಂಪ್ ಇಂಡಿವಿಜುವಲ್ ಆಗು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಸಪ್ರೇಟಾಗಿ, ಇಲ್ಲಾಂದ್ರೆ ಎಲ್ಲಾನು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆ್ಯಂಡ್ ಇವನ್ ಆ ಲ್ಯಾಂಪ್ ಕೂಡ ಆ್ಯಕ್ಚುಲಿ ಟಿಲ್ಟ್ ಆಗಿದೆ ನೋಡಿ. ಇದು ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ, ಇದು ಬಂದು ಕೋ ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ. ಈ ಥರದ ಥಾಟ್ಫುಲ್ ಫೀಚರ್ಸ್ಗಳು ಕೊಡೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಈ ಸೈಡ್ ಸನ್ವೈಸರಲ್ಲಿ ಏನೂ ಕೊಟ್ಟಿಲ್ಲ, ಬಟ್ ಡ್ರೈವರ್ ಸೈಡಲ್ಲಿ ಆ ಕಡೆನೂ ಏನೂ ಕೊಟ್ಟಿಲ್ಲ. ಸ್ವಲ್ಪ
ಅದು ಡಾರ್ಕ್ ಥೀಮ್ ಅಂತಲೇ ಅನಿಸುತ್ತೆ, ಕೆಳಗೆ ಮಾತ್ರ ಲೈಟ್ ಥೀಮ್ ಕೊಟ್ಟಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಓಕೆ, ಕ್ಯಾಬಿನ್ ಕ್ವಾಲಿಟಿ ವೈಸ್, ಫಿಟ್ ಆ್ಯಂಡ್ ಫಿನಿಶ್ ವೈಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಎಲ್ಲೋ ಒಂಥರ ಪ್ಯಾನಲ್ ಗ್ಯಾಪ್ಸ್ ಆ ಥರದ್ದೇನು ನನಗೆ ಕಾಣಿಸ್ತಾ ಇಲ್ಲ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನು, TSI ಇಂಜಿನು, ಆ್ಯಂಡ್ 14 BHP ಪವರ್ ಆ್ಯಂಡ್ 178 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೊಟ್ಟಿಲ್ಲ, ಗುಡ್ ಥಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಇಂಜಿನ್ ಎಷ್ಟು ಸ್ಪೋರ್ಟಿಯಾಗಿ ಸೌಂಡ್ ಮಾಡುತ್ತೆ ಅಂತ ಅದನ್ನ ಕ್ಯಾಬಿನ್ ಒಳಗೆ ಕೇಳ್ಬೋದು. ಕಾರ್ ಸೇಫ್ಟಿ ಫೀಚರ್ಸ್ ವೈಸ್ ಏನೇನು ಕೊಟ್ಟಿರೋ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ಪ್ರಿಟಿ ಲೋಡೆಡ್ ಕಾರ್ ಅಂತಲೇ ಹೇಳ್ತೀನಿ ನಾನು. ಬಟ್ ಅಪಾರ್ಟ್ ಫ್ರಮ್ ಸೇಫ್ಟಿ ಫೀಚರ್ಸ್, ದಿಸ್ ಇಸ್ ಅ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಗೈಸ್. ಭಾರತ್ ಎನ್ಕ್ಯಾಪಲ್ಲೂ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸ್ಕೋರ್ ಮಾಡಿದೆ. ಸೊ ಬಿಲ್ಡ್ ಕ್ವಾಲಿಟಿನೇ ತುಂಬ ಚೆನ್ನಾಗಿದ್ದಾಗ ಸೇಫ್ಟಿ ಫೀಚರ್ಸ್ ಅಷ್ಟಾಗಿ ಮ್ಯಾಟರ್ ಆಗಲ್ಲ. ಬಟ್ ಸ್ಟಿಲ್ ಸ್ಕೋಡಾನವರು ಒಂದು ರೇಂಜಿಗೆ ಸೇಫ್ಟಿ ಫೀಚರ್ಸ್ ಅಂತೂ ಲೋಡ್ ಮಾಡಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಕ್ಲಾಸಿಕ್ ಪ್ಲೇಸಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡಿದ್ರಿ, ಬಟ್ ಪ್ರೆಸ್ಟೀಜ್ ಪ್ಲೇಸಲ್ಲಿ ಫೀಚರ್ಸ್ ವೈಸ್ ಬಿಗ್ ಡಿಫ್ರೆನ್ಸ್ ಇಲ್ಲ. ಬಿಕಾಸ್ ಲೋಯರ್ ವೇರಿಯಂಟ್ ಪ್ರೆಸ್ಟೀಜ್ ವೇರಿಯಂಟ್ಗಿನ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಮತ್ತು ಫ್ರಂಟ್ ಪವರ್ಡ್ ಸೀಟ್ಸ್ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ಅನ್ನೋದು ಬಿಟ್ಟರೆ ಇನ್ನೇನು ಬರಲ್ಲ. ಆ್ಯಂಡ್ 2 ಫೀಚರ್ಸು 30,000 ಎಕ್ಸ್ಟ್ರಾ ಕೊಟ್ರೆ ಸಿಗುತ್ತೆ. ಸೊ ಪ್ರೆಸ್ಟೀಜ್ ವೇರಿಯಂಟ್ಗಿನ ಪ್ರೆಸ್ಟೀಜ್ ಪ್ಲಸ್ ವೇರಿಯಂಟು 30,000 ಎಕ್ಸ್ಟ್ರಾ ಆಗುತ್ತೆ. ನನ್ನ ಕೇಳಿದ್ರೆ ಪ್ರೆಸ್ಟೀಜ್ ಬದಲು ಪ್ರೆಸ್ಟೀಜ್ ಪ್ಲಸ್ ವೇರಿಯಂಟ್ ತೊಗೊಳ್ಳೋದೇ ವರ್ತಿದೆ. ಬಿಕಾಸ್ ಸಮ್ಮರಲ್ಲಿ ಸೀಟ್ ಬೇಗ ಹೀಟ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಮತ್ತು ಲೆದರೆಡ್ ಸೀಟ್ಸ್ ಕೊಟ್ಟಿರೋದ್ರಿಂದ. ಸೊ ನಿಮಗೆ 30,000 ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಷ್ಟು ಬಜೆಟ್ ಇದೆ ಅಂತಂದರೆ ಗೋ ಫಾರ್ ದ ಪ್ರೆಸ್ಟೀಜ್ ಪ್ಲಸ್ ವೇರಿಯಂಟ್. ಪ್ರೈಸಿಂಗ್ ವೈಸ್ ಕ್ಲಾಸಿಕ್ ಪ್ಲಸ್ ಮ್ಯಾನ್ಯುವಲ್ಗೆ 8,25,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 10 ಲಕ್ಷ ಆಗುತ್ತೆ. ಕ್ಲಾಸಿಕ್ ಪ್ಲಸ್ಸಲ್ಲಿ ಆಟೋಮೆಟಿಕ್ ಕೂಡ ಬರುತ್ತೆ, ಅದು 9,25,000 ಎಕ್ಸ್ ಶೋರೂಮ್ ಇದೆ. ಆನ್ ರೋಡ್ ಬ್ಯಾಂಗ್ಳೂರ್ 11,17,000 ಆಗುತ್ತೆ. ಆ್ಯಂಡ್ ಮೇನ್ ಪಾಯಿಂಟ್ಗೆ ಬರ್ತೀನಿ ಇವಾಗ. ಕೈಲಾಕ್ ಕ್ಲಾಸಿಕ್ ಪ್ಲಸ್ ಆಲ್ಟರ್ನೇಟಿವ್ ರೈವಲ್ಸ್ ಮತ್ತು ಕೈಲಾಕ್ ಲೋಯರ್ ವೇರಿಯಂಟ್ಸಲ್ಲೇ ಯಾಕೆ ಕ್ಲಾಸಿಕ್ ಪ್ಲಸ್ ವರ್ತ್ ಬೈಯಿಂಗ್ ಅಂತ ಹೇಳ್ತೀನಿ. ಇದನ್ನ 2 ಪಾರ್ಟ್ ಮಾಡಿ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾರ್ಟ್, ಕೈಲಾಕ್ ಲೋಯರ್ ವೇರಿಯಂಟ್ಸಲ್ಲೇ ಯಾಕೆ ಕ್ಲಾಸಿಕ್ ಪ್ಲಸ್ ಬೆಸ್ಟ್ ವೇರಿಯಂಟ್ ಟು ಬೈ ಅಂತ ಹೇಳ್ತೀನಿ. ಬೇಸ್ ವೇರಿಯಂಟ್ ಕ್ಲಾಸಿಕ್ ಮತ್ತು ಕ್ಲಾಸಿಕ್ ಪ್ಲಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ 78,000 ಪ್ರೈಸ್ ಡಿಫ್ರೆನ್ಸ್ ಇದೆ ಆನ್ ರೋಡ್ ಬ್ಯಾಂಗ್ಳೂರು. ಆ್ಯಂಡ್ ಆ ಪ್ರೈಸ್ ಡಿಫ್ರೆನ್ಸ್ಗೆ ಕ್ರೂಸ್ ಕಂಟ್ರೋಲ್ ಮತ್ತು ಸನ್ರೂಫ್ ಬೇಕೇ ಬೇಕು ಅಂದರೆ ಮಾತ್ರ ಕ್ಲಾಸಿಕ್ ಪ್ಲಸ್ ಕನ್ಸಿಡರ್ ಮಾಡೋದು ವರ್ತಿದೆ. ಎರಡೂ ಇಲ್ಲದೇ ನಡೆಯುತ್ತೆ ಅಂತಂದರೆ ಬೇಸ್ ವೇರಿಯಂಟ್ ಕ್ಲಾಸಿಕ್ ವೇರಿಯಂಟ್ ತೊಗೊಳ್ಳೋದೇ ವರ್ತಿದೆ. ಆ್ಯಂಡ್ ಕ್ಲಾಸಿಕ್ ಪ್ಲಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ತೊಗೋತೀರಾ ಅಂದರೆ ನಾನು ಇವಾಗ ಹೇಳಿ ಸಜೆಷನ್ ಕನ್ಸಿಡರ್ ಮಾಡ್ಬೋದು. ಬಟ್ ಆಟೋಮೆಟಿಕ್ ತೊಗೋತೀರಾ ಅಂದರೆ ಮುಂಚೆಗಿನ್ನ ಅಫೋರ್ಡಬಲ್ ಪ್ರೈಸಲ್ಲಿ ಕೈಲಾಕ್ ಸಿಗುತ್ತೆ. ಬಿಕಾಸ್ ಮುಂಚೆ ಕೈಲಾಕಲ್ಲಿ ಆಟೋಮೆಟಿಕ್ ಬೇಕು ಅಂದರೆ ಸಿಗ್ನೇಚರ್ ವೇರಿಯಂಟ್ ತೊಗೋಬೇಕಾಗಿತ್ತು. ಬಟ್ ಇವಾಗ ಕ್ಲಾಸಿಕ್ ಪ್ಲಸ್ಸಿಂದನೇ ಸಿಗುತ್ತೆ. ಸಿಗ್ನೇಚರ್ ಆಟೋಮೆಟಿಕ್ಗಿನ ಕ್ಲಾಸಿಕ್ ಪ್ಲಸ್ ಆಟೋಮೆಟಿಕ್ ವೇರಿಯಂಟ್ 184,000 ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ವಿಚ್ ಈಸ್ ಟೋಟಲಿ ವ್ಯಾಲ್ಯೂ ಫಾರ್ ಮನಿ ಅನ್ಬೋದು. ಹೌದು, ಸಿಗ್ನೇಚರ್ ವೇರಿಯಂಟ್ಗಿನ ತುಂಬ ಫೀಚರ್ಸ್ ಮಿಸ್ ಔಟ್ ಆಗುತ್ತೆ ಕ್ಲಾಸಿಕ್ ಪ್ಲಸ್ಸಲ್ಲಿ. ಬಟ್ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಸಿಗ್ನೇಚರ್ ವೇರಿಯಂಟಲ್ಲಿ ಬರುತ್ತೋ ಅದು ಯಾವುದು 184,000 ಪ್ರೈಸ್ ಡಿಫ್ರೆನ್ಸ್ ಜಸ್ಟಿಫೈ ಮಾಡ್ತಿಲ್ಲ ನನ್ನ ಪ್ರಕಾರ. ಬಟ್ ಕ್ಲಾಸಿಕ್ ಪ್ಲಸ್ ಮತ್ತು ಸಿಗ್ನೇಚರ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ 139,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಅದು ಕೂಡ ಜಾಸ್ತಿನೇ ನನ್ನ ಕೇಳಿದ್ರೆ. ಬಟ್ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಸಿಗ್ನೇಚರ್ ವೇರಿಯಂಟಲ್ಲಿ ಸಿಗುತ್ತೆ ಓವರ್ ಕ್ಲಾಸಿಕ್ ಪ್ಲಸ್, ಅದೆಲ್ಲ ಬೇಕೇ ಬೇಕು ಅಂದರೆ ಮಾತ್ರ ಸಿಗ್ನೇಚರ್ ವೇರಿಯಂಟ್ಗೆ ಅಪ್ಗ್ರೇಡ್ ಆಗಿ, ಆರೆಲ್ಸ್ ಕ್ಲಾಸಿಕ್ ಪ್ಲಸ್ ವೇರಿಯಂಟ್ ಕನ್ಸಿಡರ್ ಮಾಡೋದೇ ವರ್ತಿದೆ. ಇವಾಗ ಸೆಕೆಂಡ್ ಪಾರ್ಟ್ಗೆ ಬರೋಣ. ರೈವಲ್ಸಿ ಕಂಪೇರ್ ಮಾಡಿದ್ರೆ ಕೈಲಾಕ್ ಕ್ಲಾಸಿಕ್ ಪ್ಲಸ್ ವರ್ತ್ ಬೈಯಿಂಗ್, ಅದು ಕ್ಲಾಸಿಕ್ ಪ್ಲಸ್ ಆಟೋಮೆಟಿಕ್ ವೇರಿಯಂಟ್ ಬೆಸ್ಟ್ ಟು ಬೈ ಅಂತಲೇ ಹೇಳ್ತೀನಿ. ಬಿಕಾಸ್ ಅಫೋರ್ಡಬಲ್ ಪ್ರೈಸಲ್ಲಿ ಟರ್ಬೋ ಪೆಟ್ರೋಲ್ ಆಟೋಮೆಟಿಕ್ ಕಾರ್ ಇರೋದೇ 2, ಒಂದು ನೆಕ್ಸಾನು, ಇನ್ನೊಂದು ಕೈಲಾಕು. ಕ್ಲಾಸಿಕ್ ಪ್ಲಸ್ 80ಗಿನ ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ AMT ಪ್ರೈಸ್ ಕಮ್ಮಿ, ಜೊತೆಗೆ ಫೀಚರ್ಸು ಕಮ್ಮಿ ಬರುತ್ತೆ ಅದರಲ್ಲಿ. ಆ್ಯಂಡ್ ನೆಕ್ಸಾನ್ ಪ್ಯೂರ್ ಪ್ಲಸ್ AMT ಕ್ಲಾಸಿಕ್ ಪ್ಲಸ್ 80ಗಿನ ರೇಟ್ ಜಾಸ್ತಿ, ಆ್ಯಂಡ್ ಅದರಲ್ಲಿ ಆಬ್ವಿಯಸ್ಲಿ ಫೀಚರ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಪ್ರೈಸಿಂಗ್ ವೈಸ್ ಕೈಲಾಕ್ ಕ್ಲಾಸಿಕ್ ಪ್ಲಸ್ ನೆಕ್ಸಾನ್ ಆಟೋಮೆಟಿಕ್ ವೇರಿಯಂಟ್ ಸ್ಮಾರ್ಟ್ ಪ್ಲಸ್ ಮತ್ತು ಪ್ಯೂರ್ ಪ್ಲಸ್ ಇನ್ ಬಿಟ್ವೀನ್ ಬರುತ್ತೆ, ವಿಚ್ ಈಸ್ ಹ್ಯಾವಿಂಗ್ ಅ ಬ್ಯಾಲೆನ್ಸ್ ಆಫ್ ಫೀಚರ್ಸ್ ಆ್ಯಂಡ್ ಪ್ರೈಸಿಂಗ್. ಹಾಗಾಗಿನೇ ಅಫೋರ್ಡಬಲ್ ಪ್ರೈಸಲ್ಲಿ ಟರ್ಬೋ ಪೆಟ್ರೋಲ್ ಫೀಚರ್ ಲೋಡೆಡ್ ಆಟೋಮೆಟಿಕ್ ಕಾರ್ ಬೇಕು ಅನ್ನೋರಿಗೆ ಕೈಲಾಕ್ ಕ್ಲಾಸಿಕ್ ಪ್ಲಸ್ ಆಟೋಮೆಟಿಕ್ ವೇರಿಯಂಟ್ ಬೆಸ್ಟ್ ಟು ಬೈ. ಸೊ ಯಾಕೆ ಕ್ಲಾಸಿಕ್ ಪ್ಲಸ್ ವೇರಿಯಂಟ್ ಬೆಸ್ಟ್ ಟು ಬೈ ಅಂತ ಹೇಳಿದೆ ಅಂತ ನಾನು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಿಸ್ತು ಈ ಒಂದು ಕೈಲಾಕ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ರೀಚ್ ಔಟ್ ಆಗ್ತಾ ಇರುತ್ತೆ. ಯೂಟ್ಯೂಬಲ್ಲಿ ನಿಮಗೆ ಡೀಟೇಲ್ ಫಾರ್ಮ್ಯಾಟ್ಗಳು ಸಿಗ್ತಾ ಇರುತ್ತೆ. ಸೊ ನಿಮಗೆ ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.